ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಪಿಡಬ್ಲ್ಯೂಡಿ SC ಆಗ್ತಕ್ಕಂಥ ಅಮೀನ್ ಮುಕ್ತಾರ್ ಅವರ ಮೇಲೆ ಏನು ಈ ರಕ್ಷಣಾ ವೇದಿಕೆಯವರು ಕಪ್ಪು ಮಸಿ ಬಳಿದು ಅವರಿಗೆ ಧಿಕ್ಕಾರಕ್ಕೆ ಕೂಗಿದ್ದು ಮಹಾ ಅನ್ಯಾಯ. ಯಾಕಂದರೆ ಕಾನೂನಲ್ಲಿ ಅವ್ರು ಏನೇ ಅಲಿಗೇಷನ್ ಮಾಡಬೇಕಾದ್ರೆ ಆ ಡಿಪಾರ್ಟ್ಮೆಂಟ್ಗೊಂದು ಅರ್ಜಿ ಕೊಡಬೇಕು, ಅರ್ಜಿ ಮುಖಾಂತರ ಸಮಸ್ಯೆ ಹರಿಸ್ಕೊಳ್ಬೇಕು. ಯಾಕಂದರೆ ದಬ್ಬಾಳಿಕೆ ಮಾಡಿ ಮಸಿ ಹಚ್ಚಿರೋದು ಕಾನೂನು ಅಪರಾಧ. ಅವರನ್ನು ಕೂಡಲೇ ಬಂಧಿಸಬೇಕು. ಸರ್ಕಾರ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ಸುಮ್ಮನೆ ಒಂದು ಗುತ್ತಿಗೆಗಳ ಮ್ಯಾಗ ಅಧಿಕಾರಿಗಳ ಮ್ಯಾಗ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾಯಿದ್ದಾರೆ. ಆ ರಕ್ಷಣಾ ವೇದಿಕೆ ಏನು ಕಾಮಗಾರಿ ಮ್ಯಾಗ ಕಾಂಪ್ಲೇಂಟ್ ಮಾಡ್ತಾರೆ ಅವರನ್ನು ಸರ್ಕಾರ ಬ್ಯಾನ್ ಮಾಡಬೇಕು. ಮತ್ತು ಅಧಿಕಾರಿಗಳ ಮ್ಯಾಗ ನಿರಂತರ ಹಲ್ಲೆ ನಡೀತಾಯಿದೆ. ಇದೇನು ಹೊಸದಲ್ಲ. ಒಂದು AWಗಳಲ್ಲಿ ಒಂದು ಸೆಕ್ಷನ್ ಆಫೀಸರಲ್ಲಿ ಸೈಟಿಗೆ ಬರಬೇಕಾದ್ರೂ ಅವರು ಜೀವ ಕೆದ ಹಿಡ್ಕೊಂಡು ಬರ್ತಾಯಿದ್ದಾರೆ. ಒಂದು ಕಾನೂನು ತಂದು ಅವರಿಗೆ ಈ ಅಧಿಕಾರಿಗಳು ಸರ್ಕಾರಿ ನೌಕರ ಮೇಲೆ ಹಲ್ಲೆ ಆದರೆ ಒಂದು ಕಾನೂನು ತಂದು ಅವರನ್ನು ಕೂಡಲೇ ಬಂಧಿಸಬೇಕಂತೂ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇನೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸೂಪ್ರೆಂಟ್ ಇಂಜಿನಿಯರ್ ಅವರ ಮೇಲೆ ಕಪ್ಪು ಮಸಿ ಬಳಸುವುದರ ಮೂಲಕ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಿಡಿಗೇಡಿಗಳ ಅವಮಾನೀಯ ಪ್ರಕರಣಕ್ಕೆ ನಾವು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ತೊಂದರೆಗಳನ್ನು ದೌರ್ಜನ್ಯಗಳು ಇವತ್ತು ಮುಂದುವರಿತಾ ಇವೆ. ಇವತ್ತು ನಾವು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಒಂದು ದೂರು ದುಮ್ಮಾನಗಳನ್ನು ಆಲಿಸಲಿಕ್ಕೆ ಸಂದರ್ಶನ ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿಯಾಗಿರ್ತದೆ. 3 ಗಂಟೆಯಿಂದ 5 ಗಂಟೆವರೆಗೆ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಕಚೇರಿ ಕರ್ತವ್ಯದ ಅವಧಿಯಲ್ಲಿ ಇವತ್ತು ಕಚೇರಿ ಇಲಾಖೆಯ ಮುಖ್ಯಸ್ಥರಿಗೆ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ. ಕಚೇರಿ ಕೆಲಸಕ್ಕೆ ಅಡ್ಡಿಪಡಿಸುವುದಲ್ಲದೆ ಅವರ ಮೇಲೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯವನ್ನು ನಿನ್ನೆ ಆಗಿದೆ. ಮಸಿ ಬಳಸಿ ಅವಮಾನಕಾರವಾಗಿರ್ತಕ್ಕಂಥ ಹಿಂಸೆಯನ್ನು ಇವತ್ತು ನಮ್ಮ ಇಲಾಖೆಯ ನೌಕರರಿಗೆ ಅಧಿಕಾರಿಗಳ ಮೇಲೆ ಆಗಿದೆ. ಹಾಗಾಗಿ ಇವತ್ತು ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ. ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಹಿಂಸೆಯನ್ನು, ಈ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥ ಖಂಡನೆಯ ಪತ್ರವನ್ನು, ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಿಕ್ಕೆ ತೀರ್ಮಾನಿಸಿದ್ದೇವೆ. ಇವತ್ತಿನ ದಿವಸದಲ್ಲಿ ನಾವೆಲ್ಲ ಸಮಸ್ತ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ಸಮಸ್ತ ನೌಕರರು ಇಲ್ಲಿ ಭಾಗಿಯಾಗಿದ್ದೇವೆ.